ನಮಸ್ತೆ, ಕಿಚನ್ ಕೇಶರ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ತೊಂಡೆಕಾಯಿ ಗಸಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತೊಂಡೆಕಾಯಿಯನ್ನು ಕೆಲವರು ಉದ್ದಕ್ಕೆ ಸೀಳಿ ಮಾಡ್ತಾರೆ ಅಥವಾ ಕೆಲವರು ಗುದ್ದಿ ಕೂಡ ಮಾಡ್ತಾರೆ. ನಾವು ಇವತ್ತು ರೌಂಡ್ ಅಡ್ಡಕ್ಕೆ ಕಟ್ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನು ಅನ್ನ ಅಥವಾ ಚಪಾತಿ ಯಾವುದರೊಟ್ಟಿಗೆ ಬೇಕಾದರೂ ತಿನ್ಬೋದು. ಇದಕ್ಕೆ ಬೇಕಾದ ಸಾಮಾನುಗಳು ಅಂತ ಹೇಳಿದರೆ 3 ಚಮಚ ಕೊತ್ತಂಬರಿ, 2 ಚಮಚ ಉದ್ದಿನಬೇಳೆ, 1 ಚಮಚ ಮೆಂತೆ, 3 ಗಿಡ್ಡ ಮೆಣಸು, ಹಾಗೆ 4 ಉದ್ದ ಮೆಣಸು. ಇದನ್ನೆಲ್ಲ ಒಂದು ಬಾಣಲೆಗೆ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗುವಲ್ಲಿವರೆಗೆ ಕರಿಬೇಕು. ಆನಂತರ ಇದಕ್ಕೇ 1 ಕಪ್ಪು ತೆಂಗಿನಕಾಯಿ ತುರಿ ಹಾಕಿ ಇದು ಕೂಡ ಸ್ವಲ್ಪ ಹೊಂಬಣ್ಣ ಬರುವಲ್ಲಿವರೆಗೆ ಕರೆದು ಒಂದು ಪ್ಲೇಟಿನಲ್ಲಿ ತೆಗೆದಿಡಬೇಕು ಆರಲಿಕ್ಕೋಸ್ಕರ. ನಂತರ ಇದನ್ನು ರುಬ್ಬಲಿಕ್ಕಿದೆ. ಆಮೇಲೆ ಇದೇ ಬಾಣಲೆಗೆ ನೀರು ಹಾಕಿ ಅದು ಕುದಿಯುವಾಗ ತೊಂಡೆಕಾಯಿಯ ಪೀಸ್ಗಳನ್ನು ಹಾಕಿ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಅರಸಿನ ಹಾಕಿ ಬೇಯಿಸುವ. ಮುಚ್ಚಿಟ್ಟು ಇದು ಬೇಯ್ತಾ ಇರಬೇಕಾದ್ರೆ ನಾವು ಈ ಕರೆದಿಟ್ಟ ವಸ್ತುಗಳನ್ನು ಒಂದು ಮಿಕ್ಸಿಗೆ ಹಾಕಿ ಅದನ್ನು ರುಬ್ಬುವ. ಇದಕ್ಕೆ 1 ಇಂಚಿನಷ್ಟು ಹುಳಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬೋಣ. ನೋಡಿ, ಈ ಥರ ಬರ್ತದೆ. ಈ ರುಬ್ಬಿದ ಮಸಾಲೆಯನ್ನು ಬೇಯುತ್ತಿರುವ ತೊಂಡೆಕಾಯಿಗೆ ಹಾಕಿ ಕುದಿಸುವ. ಆಮೇಲೆ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡೋಣ ಸ್ನೇಹಿತರೆ. ತೆಂಗಿನೆಣ್ಣೆ ಹಾಕಿ ಇದಕ್ಕೆ ಸಾಸಿವೆ 1-2 ಚಮಚ, ಹಾಗೆ ಬ್ಯಾಡಗಿ ಮೆಣಸು 1 ಕಟ್ ಮಾಡಿ ಹಾಕಿದೆ. ಆನಂತರ ಕರಿಬೇವು ಹಾಕಿ ಒಂದು ಒಗ್ಗರಣೆ ಹಾಕಿದರೆ ನಮ್ಮ ತೊಂಡೆಕಾಯಿ ಗಸಿ ರೆಡಿ. ಇದನ್ನು ನೀವು ಅನ್ನ ಚಪಾತಿ ಯಾವುದರೊಟ್ಟಿಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಹಾಗೆ ನಮ್ಮ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಿಚನ್ ಕೇಸರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಮುಂದಿನ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ಫಾಲೋ ಮಾಡ್ತಾಯಿರಿ. ಧನ್ಯವಾದಗಳು.